ಮಿಸ್ಟರ್ ವೆಂಕಟಣ್ಣಪ್ಪನವರೇ, ಮಂಚಿನ ಬಲೆಯಲ್ಲಿ ನಾನು ಮದರೆಡ್ಡಿ ಅವ್ರ ಕುಟುಂಬದಲ್ಲಿ ಒಂದನೇ ಭಾಗಸ್ಥರಿ ಬಿಟ್ಟಿಗೆ ಬಂದಿರೋವನಲ್ಲ ನಾನು. ನಮ್ಮ ಅಪ್ಪ ಅವರ ಅಪ್ಪ ಜೋಡಿದಾರ್. ನೀನು ಬುಲೆಟಲ್ಲಿ ಅನಂತಪುರಕ್ಕೆ ಏನಕ್ಕೆ ಹೋಗ್ತಾ ಇದ್ದೆ, ಏನು ವ್ಯವಹಾರಕ್ಕೆ ಹೋಗ್ತಾ ಇದ್ದೆ, ಎಲ್ಲೆಲ್ಲಿ ರೂಮ್ ಬುಕ್ ಮಾಡಿದ್ದೆ, ಯಾರು ಲಾಡ್ಜ್ಗೆ ಹೋಗಿದ್ದೆ ಅಂತ ಹೇಳ್ಬೇಕಾಗುತ್ತೆ. ಹುಷಾರ್. ನಾಳೆ ಬಾ, ನಾಳೆ ನಾನು ರಾಜೀನಾಮೆ ಕೊಡ್ತೀನಿ, ನೀನೇ ನಿಲ್ಲಬೇಕು. ಈ ವಾರ್ಡಲ್ಲಿ ನಿಲ್ತು ನೀನು ಗೆದ್ಬಿಡು, ನಾನು ರಾಜಕೀಯ ಮಾಡಲ್ಲ. ನೀನು ಗೆದ್ದರೆ ನೀನೇ ಹೀರೋ, ನಾನೇ ಬಂದು ಊನಾರ್ ಹಾಕ್ತೀನಿ. ನೀನು ಬನ್ನಿ ಶ್ರೀಧರ್ ಕುತ್ಕೊಳ್ಳಿ ಅಂದರೆ ಒಪ್ಕೋ. ಈ ನಿನ್ನ ಹೆಸರು ಅದನ್ನ ಗೊತ್ತಿದ್ರೆ ನಾನು ರಾಜಕೀಯ ಮಾಡಲ್ಲ. ನೆಕ್ಸ್ಟ್ ನಿನ್ನೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮುಖಂಡರಾದಂಥ ವೆಂಕಟಣ್ಣಪ್ಪನವರು ಭಾಳ ಹಗುರವಾಗಿ ನನ್ನ ಬಗ್ಗೆ, ನನ್ನ ವೈಯಕ್ತಿಕ ವಿಚಾರಗಳನ್ನು, ಕೆಲವು ವಿಚಾರಗಳನ್ನೆಲ್ಲ ಮಾತಾಡಿದ್ದಾರೆ. ಮೊದಲು ಅವ್ರ ಬೆನ್ನು ನೋಡ್ಕೊಳ್ಳಿ ಅಂತ ನನಗೆ ಹೇಳಿದ್ದಾರೆ. ಅವ್ರ ಬೆನ್ನು ನೋಡಿದ್ರೆ ಕೊಳಕಾಗೋಗಿದೆ ಅವ್ರ ಬೆನ್ನು. ವೆಂಕಟಣ್ಣಪ್ಪನವ್ರ ಬೆನ್ನು ನೋಡಿಬಿಟ್ರೆ ಜೀವನದಲ್ಲಿ ಯಾರೂ ಅವ್ರು ಸಹವಾಸ ಮಾಡಲ್ಲ, ಅಷ್ಟು ಕೊಳಕಾದ ಬೆನ್ನು ಅವ್ರದ್ದು ವೆಂಕಟಣ್ಣಪ್ಪನವ್ರದ್ದು. ಯಾಕೆ ನಾನು ವಿಚಾರ ಹೇಳ್ತೀನಿ ಅಂತಂದರೆ, ಅವರು ಹೇಳಿದ್ರು ಏನಂತ, ನನ್ನ ಅಕ್ಕಪತ್ರದಲ್ಲಿ ಅವ್ಯವಹಾರ ಮಾಡಿದರೆ ನಾನು ಅದಕ್ಕೆ ಯಾವತ್ತೂ ನಾನು ಸಿದ್ಧನಿದ್ದೀನಿ ನಾನು ಅಂತ. ಅವರು ಕೊಟ್ಟಿರ್ತಂಥ ಅಕ್ಕಪತ್ರಗಳದ್ದು ಪುಸ್ತಕ ಎಲ್ಲಿದೆ ಸ್ವಾಮಿ? ಕೋರ್ಟಲ್ಲಿದೆ ಪುಸ್ತಕ. ಇವತ್ತು ನೀನು ಕೊಟ್ಟಿರೋದೆಲ್ಲ ಅಕ್ರಮ ಇದೆ, ಇಲ್ಲಿಗಲ್ ಇದೆ ಅಂತ ಇವತ್ತು ಹಕ್ಕುಪತ್ರಗಳು ವಿಶ್ವ ರಿಜಿಸ್ಟ್ರು ಕೋರ್ಟಲ್ಲಿದೆ. ಯಾಕಿದೆ? ಈ ಕ್ಷಣದಲ್ಲಿ ಕೂಡ ಕೋರ್ಟಲ್ಲಿದೆ ಅದು ಪುಸ್ತಕ. ಆಮೇಲೆ ನೀನು ಬುಲೆಟ್ ತಗೊಂಡೆ, ಗ್ರಾಮ ಪಂಚಾಯತಿ ಹಣದಲ್ಲಿ, ಮಂಡಲ ಪಂಚಾಯತಿ ಹಣದಲ್ಲಿ ಬುಲೆಟ್ ತೊಗೊಂಡೆ. ಏನಕ್ಕೆ ತಗೊಂಡೆ? ಅಲ್ಲಿಂದ ಪೆಟ್ರೋಲ್ ಅದಕ್ಕೆ ಏನಕ್ಕೆ ಹಾಕ್ಸ್ತಾ ಇದ್ದೆ? ಇಲ್ಲಿಂದ ನನ್ನ ವೈಯಕ್ತಿಕ ವಿಚಾರ ಮಾತಾಡಿದಾಗ ನಾನು ನಿನ್ನ ವೈಯಕ್ತಿಕ ವಿಚಾರ ಕೂಡ ನಾನು ಮಾತಾಡಬೇಕಾಗುತ್ತೆ. ನೀನು ಬುಲೆಟಲ್ಲಿ ಅನಂತಪುರಕ್ಕೆ ಏನಕ್ಕೆ ಹೋಗ್ತಾ ಇದ್ದೆ, ಏನು ವ್ಯವಹಾರಕ್ಕೆ ಹೋಗ್ತಾ ಇದ್ದೆ ಅನ್ನೋದು ಎಲ್ಲ ಗೊತ್ತಿದೆ ಸ್ವಾಮಿ. ಮಂಚಿನ ಬಲೆ ಜನಕ್ಕೆ, ಪಂಚಾಯತಿ ಜನಕ್ಕೆ, ತಾಲೂಕು ಜನಕ್ಕೆಲ್ಲ ನಿನ್ನ ಹಿಸ್ಟ್ರಿ ಪೂರ್ತಿ ಗೊತ್ತಿದೆ. ನನ್ನ ಹಿಸ್ಟ್ರಿ ಬಗ್ಗೆ ಮಾತಾಡ್ತೀಯಾ ನೀನು? ಅನಂತಪುರದ ವ್ಯವಹಾರ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ? ಏನಕ್ಕೆ ಹೋಗ್ತಾ ಇದ್ದೆ ಅಂತ ಸ್ವಲ್ಪ ಹೇಳ್ಬೇಕು ನೀನು. ಅನಂತಪುರಕ್ಕೆ ಪಂಚಾಯತಿ ದುಡ್ಡು, ಪೆಟ್ರೋಲಲ್ಲಿ ನೀನು ಪಂಚಾಯತಿ ದುಡ್ಡಲ್ಲಿ ಬುಲೆಟ್ ತೊಗೊಂಡು ಹೋಗಿ ಏನು ವಿಚಾರಕ್ಕೆ ನೀನು ಅಲ್ಲಿಗೆ ಹೋಗ್ತಾ ಇದ್ದೆ ಅನ್ನೋದು ವಿಚಾರ ತಿಳಿಸ್ಬೇಕು. ನಾನು ಊಟಕ್ಕೆ ಬಂದಿದ್ದೀನಿ ಇಲ್ಲಿ ಮಂಚಿನ ಬಲೆಗೆ ಅಂತೇಳಿ, ಊಟ ಇಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ಯಾ ನೀನು? ನನ್ನ ಹಿಸ್ಟ್ರಿ ಗೊತ್ತಾ ನಿನಗೆ? ನಮ್ಮ ಅಪ್ಪ ಅವರ ಅಪ್ಪ ಜೋಡಿದಾರ್, ಶಿಡ್ಲಘಟ್ಟ ತಾಲೂಕು ತಿಪ್ಪೇನಹಳ್ಳಿಯಲ್ಲಿ ನಮ್ಮ ಅಪ್ಪನ ಹೆಸರಿಗೆ 7 ಎಕರೆ ಜಮೀನು ಕೊಟ್ಟಿದ್ದಾರೆ. ಗೊತ್ತಾ ನಿನಗೆ? ನಮ್ಮಪ್ಪ ಈ ಮನೆಗೆ ಸಾಕು ಮಗ. ಇಲ್ಲಿ ಮಂಚಿನ ಬಲೆಗೆ, ಇಲ್ಲಿ ಮಂಚಿನ ಬಲೆ ದೀಪ ಮದರೆಡ್ಡಿ, ದಿವಂಗತ ಮದರೆಡ್ಡಿ ಅವರು ಮಂಚಿನ ಬಲೆ ದೀಪ ಪಟೇಲ್ರವರು. ಅವ್ರ ಮನೆಗೆ ಸಂತತಿ ಇಲ್ದಿದ್ದಕ್ಕೆ ನಮ್ಮ ತಾಯಿ, ನಮ್ಮ ಅಜ್ಜಿ, ತಮ್ಮ, ನಮ್ಮಪ್ಪ ಅವ್ರನ್ನ ದತ್ತಕ್ಕೆ ತಗೊಂಡು, ಮಿಸ್ಟರ್ ವೆಂಕಟಣ್ಣಪ್ಪನವರೇ, ಮಂಚಿನ ಬಲೆಯಲ್ಲಿ ನಾನು ಮದರೆಡ್ಡಿ ಅವ್ರ ಕುಟುಂಬದಲ್ಲಿ ಒಂದನೇ ಭಾಗಸ್ಥರಿ ಬಿಟ್ಟಿಗೆ ಬಂದಿರೋವನಲ್ಲ ನಾನು. ಗೊತ್ತಾ ನಿನಗೆ? ಸರಿಯಾಗಿ ನಾಲ್ಗೆ ಬಿಗಿ ಹಿಡ್ದು ಮಾತಾಡು. ನೀನು ಹೇಳ್ತೀಯ ಐಷಾರಾಮಿ ಮನೆ ಕಟ್ತಾಯಿದ್ದು. ಹ್ಞೂ ರೀ, ನನ್ನ ಖುಷಿ, ನಾನು ಕಟ್ತಾಯಿದ್ದೀನಿ, ನನ್ನ ಸಂಪಾದನೆಯಲ್ಲಿ ನಾನು ಕಟ್ತಾಯಿದ್ದೀನಿ. ನಾನು ಲೋನ್ ತೊಗೊಂಡಿದ್ದೀನ, ಸಾಲ ಮಾಡಿದ್ದಾನೆ, ನಿನ್ಗೆ ಗೊತ್ತಾ? ಐಷಾರಾಮಿ ಕಾರಲ್ಲಿ ಓಡಾಡ್ತೀನಿ ಅಂದರೆ ನನ್ನ ಹೆಸರಲ್ಲಿ ಇದೆ ಕಾರು, ತೊಗೊಂಡಿದ್ದೀನಿ. ನೀನು ಕಟ್ತಾ ಇದೀಯ EMI? ನಾನು ಕಷ್ಟಪಡ್ತೀನಿ, ನಾನು ಕಟ್ತೀನಿ, ನನ್ನ ಯೋಗದಾಗ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಊಟದ ಬಗ್ಗೆ ಮಾತಾಡ್ತೀಯ ನೀನು? ನಿನ್ನ ಮಗಳು ಮದುವೆ ಮಾಡೋಕ್ಕೆ ನನ್ನ ಹತ್ರ ಎಷ್ಟು ಕೇಳ್ಕೊಂಡಿದ್ಯಾ ನೀನು? ಊಟದ ವಿಚಾರಕ್ಕೆ ಚಪ್ರ ದಿವಸ ದಿನಸಿ ತರಕ್ಕೆ ಹೋಗ್ತಾ ಇರಲಿಲ್ಲ ನಿನಗೆ? ಮಗಳ ದಿವಸ ಅವತ್ತು ನನ್ನ ಹತ್ರ ಕೇಳ್ಕೊಂಡೆ ನೀನು. ನನ್ನ ಹತ್ರನೂ ನನಗೂ ಆಗಲ್ಲಪ್ಪ ಅಂತ ಹೇಳಿದೆ. ಆಮೇಲೆ ಬೇರೆಯವ್ರ ಹತ್ರ ತೊಗೊಂಬಂದು ನೀನು ಅವತ್ತು ಊಟದ ವ್ಯವಹಾರ ನಡೆಸ್ಕೊಂಡೆ. ನನಗೆಲ್ಲ ಗೊತ್ತಿದೆ ವಿಚಾರ ಸ್ವಾಮಿ. ನಿನ್ನ ಅಕ್ರಮಗಳೇನು ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಬೇಡ. ಆಮೇಲೆ ವೀರಪ್ಪ ಮೊಯ್ಲಿ ಅವ್ರ ಬಗ್ಗೆ ಹೇಳಿದ್ಯಾ ನೀನು ಕೆಲವು ವಿಚಾರ. ಈಗ ನಾನು ಹೋಗೋಣ, ನಾನು ನೀನು ಬಾ ಹೋಗೋಣ. ಬನ್ನಿ ಶ್ರೀಧರ್ ಕುತ್ಕೊಳ್ಳಿ ಅಂದರೆ ಒಪ್ಕೋ. ನಿನ್ನ ಹೆಸರು ಅದನ್ನ ಗೊತ್ತಿದ್ದರೆ ನಾನು ರಾಜಕೀಯ ಮಾಡಲ್ಲ. ನೆಕ್ಸ್ಟು ಇವರು ನಿಮ್ಗೆ ಗೊತ್ತಿದೆ ನನಗೆ ಅಂತಾರೆ ಸಾಹೇಬರು. ಪಾಪ ಅವ್ರ ಹೆಸರೇ ಗೊತ್ತಿಲ್ಲ, ಈ ಮನುಷ್ಯನ ಹೆಸರೇ ಗೊತ್ತಿಲ್ಲ. ಅಂಥವ್ರ ಬಗ್ಗೆ ಅವ್ರ ಹೆಸರು ಹೇಳ್ತಾರೆ. ಆಮೇಲೆ ಹೇಳ್ತಾರೆ ಸುಧಾಕರ್ ಅವರು 13ರಲ್ಲಿ ಎಲೆಕ್ಷನ್ ನಿಲ್ತಾಗ, ಸುಧಾಕರ್ ನೀನು ಕೆಲಸ ಮಾಡಿಲ್ಲ. ಹೌದು ಸ್ವಾಮಿ, ನಾನು ಕೆಲಸ ಮಾಡಿಲ್ಲ. ಅವತ್ತು ಪಾರ್ಟಿಯಲ್ಲಿದ್ದರೂ ನಮ್ಮನ್ನೇನಕ್ಕೂ ಗಣನೆಗೆ ತಗೊಳ್ಳಿಲ್ಲ, ನಾವು ಮಾಡಿಲ್ಲ. ಮಾಡಾದಮೇಲೆ ಮತ್ತೆ ಸಂಧಾನಕ್ಕೆ ಕರೆದಾಗ ನಾನು ನೇರವಾಗಿ ಹೇಳಿರೋಂಥವ್ನು ಸುಧಾಕರ್ಗೆ, ಸರ್ ಇವಾಗ ನಾನು ನಿಮಗೆ ದುಡ್ದಿಲ್ಲ, ನಾನು ಬಚ್ಚೇಗೌಡರಿಗೆ ದುಡ್ದಿರೋದು, ಅವ್ರು ಸೋತಿರ್ಬೋದು, ನಾನು ನಿಮ್ಗೆ ದುಡ್ದಿಲ್ಲ. ಈ 5 ವರ್ಷ ನಾನು ನಿಮ್ಮ ಹತ್ರ ಒಂದು ಅನುದಾನ ಕೇಳೋಕ್ಕೆ ಬರಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಬಂದು 5 ವರ್ಷ ನಾನು ಅನುದಾನ ಕೇಳಿಲ್ಲ. ಅವ್ರಿಗೆ ದುಡ್ದಾಗಿಂದ ಹಿಸ್ಟ್ರಿ ತಗೋ, ಬೂತಲ್ಲಿ ನಮ್ಮ ಬೂತಲ್ಲಿ ಎಷ್ಟೆಷ್ಟಿದೆ ಅಂತ, ನಿಮ್ಮ ಬೂತ್ದು ಹಿಸ್ಟ್ರಿ ತಗೋ, ಗೊತ್ತಾಗುತ್ತೆ ನೀನೇನು ರಾಜಕೀಯ ಮಾಡಿದ್ಯಾ ಅಂತ. ನನಗೆ ಹೇಳ್ಕೊಡೋಕೆ ಬರ್ತೀಯ ರಾಜಕೀಯ ನೀನು? ಹಗುರವಾಗಿ ಮಾತಾಡೋಕ್ಕೆ ಹೋಗ್ಬೇಡ್ರಿ ವೆಂಕಟಣ್ಣಪ್ಪನವರೇ. ವೈಯಕ್ತಿಕ ವಿಚಾರಗಳು ಮಾತಾಡಬಾರ್ದು, ಅದು ನಿನ್ನ ತಲೆಯಲ್ಲಿ ಇಟ್ಕೋ. ಹೌದು ಸ್ವಾಮಿ, MC ಸುಧಾಕರ್ ಅವರು ನಮ್ಮ ಸಂಬಂಧಿಕರ ಮನೆಗೆ ನಾವು ಹೋಗೋದು ತಪ್ಪ? ಹೋಗಬಾರ್ದ? ಸಂಬಂಧಿಕರ ಮನೆಗೆ ನಮ್ಮ ಅಕ್ಕ ತಂಗಿರನ್ನ, ಅಣ್ಣ ತಮ್ಮರನ್ನ ಅವ್ರ ಕುಟುಂಬದಲ್ಲಿ ಕೊಟ್ಟಿದ್ದೀವಿ ಸ್ವಾಮಿ. ನಾವು ಚೌಟ್ರೆಡ್ಡಿ ಕಾಲದಿಂದ ಚೌಟ್ರೆಡ್ಡಿ ನಮ್ಮ ಮನೆಗೆ ಬಂದಿದ್ದಾರೆ. ನೀನು ಬೇಕಾದ್ರೆ ಸದಾಶಿವ ರೆಡ್ಡಿ ಅವರು ನಮ್ಮ ಮಾವರು ಇದ್ದಾಗ ನಮ್ಮ ಮನೆಗೆ ಬಂದಿದ್ದರು.
ನೋಡಿ ಸ್ವಾಮಿ ವೆಂಕಟಣ್ಣಪ್ಪನವರೇ, ನಾನು ಸವಾಲು ಸ್ವೀಕಾರ ಮಾಡೋಕ್ಕೆ ರೆಡಿ. ನಾಳೆ ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ. ನಿಂಗೆ ತಾಕತ್ತಿದ್ರೆ ನೀನೇ ಬಂದು ನನ್ನ ಎದುರುಗಡೆ ನಿಲ್ಲು, ನೀನು ಗೆಲ್ಲು. ನೀನು ನಾನು ನೋಡೋಣ, ಬಾ ನಾಳೆ ನಾನು ರಾಜೀನಾಮೆ ಕೊಡ್ತೀನಿ. ನೀನೇ ನಿಲ್ಲಬೇಕು ಈ ವಾರ್ಡಲ್ಲಿ. ನಿಲ್ತು ನೀನು ಗೆದ್ದುಬಿಡು, ನಾನು ರಾಜಕೀಯ ಮಾಡಲ್ಲ. ನೀನು ಗೆದ್ದರೆ ನೀನೇ ಹೀರೋ, ನಾನೇ ಬಂದು ಹೂನಾರ ಹಾಕ್ತೀನಿ ನಿನಗೆ. ನೀನು ಸವಾಲು ಸ್ವೀಕರಿಸು, ನನ್ನ ಎದುರುಗಡೆ ನೀನು ನಿಲ್ತೀಯಾ, ಇಲ್ಲಿ ಬಂದು ಈ ವಾರ್ಡಲ್ಲಿ ನಿಲ್ತೀಯಾ. ನಿಲ್ಲೋಂಗಿದ್ರೆ ನಾನು ಬೆಳಗ್ಗೆ ರಾಜೀನಾಮೆ ಕೊಡೋಕ್ಕೆ ರೆಡಿ ವೆಂಕಟಣ್ಣಪ್ಪನವರೇ. ಆಟೋ ಓಡಿಸ್ಕೊಂಡಿದ್ದೋನು ಅಂತ ಹೇಳ್ತೀಯ ಸ್ವಾಮಿ ನೀನು? ಹೌದು ಸ್ವಾಮಿ, ನನ್ನ ಕಷ್ಟಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ. ಶ್ರೀರಾಮುಲು ಆಟೋ ಓಡಿಸ್ಕೊಂಡಿದ್ದವ್ರು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ಬೈರ್ತಿ ಬಸವರಾಜ್ ಅವರು ಲಾರಿ ಓಡಿಸ್ಕೊಂಡಿದ್ದರು, ಅವ್ರು ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ ಗೊತ್ತಾ? ಅವ್ರವ್ರ ಹಣೆ ಬರ ರೀ. ನೀನು ಹೃದಯ ಸರಿ ಇದ್ದಿದ್ರೆ ನೀನು ಹೋಗ್ತಾ ಇದ್ದೆ. ನೀನು ಗ್ರಾಮ ಠಾಣದಲ್ಲಿ ನಿಮ್ಮೂರಲ್ಲಿ 1 ಎಕರೆ ಜಮೀನು ಹಾಕ್ಕೊಂಡಿದ್ಯಾ ನಿನ್ನ ಹೆಸರಲ್ಲಿ ಮತ್ತು ನಿನ್ನ ಹೆಂಡತಿ ಹೆಸರಲ್ಲಿ. ಇಲ್ಲ ಅಂತ ಪ್ರಮಾಣ ಮಾಡು, ಬಾ ಭೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗೋಣ. ನಾನು 4 ಸರಿ ಸತತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ಒಂದು ಬಾರಿ ಸೋಲ್ ಆಗಿದ್ದೀನಿ ನಿನ್ನ ಕುತಂತ್ರದಿಂದ. ಇರಲಿ, ನಾನು ಅದನ್ನು ಒಪ್ಕೋತೀನಿ, ಒಂದು ಸರಿ ಕುತಂತ್ರ ಆಗಿದೆ ಅಂತ. ನೋಡಿ ಸ್ವಾಮಿ, 4 ಸರಿನೂ ನಿನ್ನ ಮೇಲೆ ಚಾಲೆಂಜ್ ಮಾಡಿ ನಾನು ಗೆದ್ದಿರೋವನು. ಇಲ್ಲಿ ನಿನ್ನ ಮೇಲೆ ಚಾಲೆಂಜ್ ಮಾಡಿ ಉಪಾಧ್ಯಕ್ಷನಾಗಿರೋವನು, ನಿನ್ನ ಮೇಲೆ ಚಾಲೆಂಜ್ ಮಾಡಿ ಅಧ್ಯಕ್ಷರಾಗಿರೋವನು. ನೀನು ಹೇಳ್ತಿದ್ದೆ ನಿನ್ನ ಜೊತೆ ಇರೋರು ನೀನು ಅಭಯವಾರ ಹೇಳ್ತಾರಂತ ಮೆಂಬರ್ಸ್ನ ದಾಖಲೆ ಇದ್ದರೆ ತಗೊಂಬಾ ಅಂತೇಳು, ಭೋಗನಂದೀಶ್ವರ ದೇವಸ್ಥಾನಕ್ಕೆ ಕರ್ಕೊಂಬ. ಅವ್ರ ಹತ್ರ ನನ್ನ ಹತ್ರ ಹಣ ಪಡೆದು ಅವರು ನನ್ನ ಜೊತೆ ಮೋಸ ಮಾಡಿ ಹೋಗಿದಾರ ಇಲ್ವೋ ಅವ್ರು ಹೇಳಿ. ನಾನು ಏನು ಪಡೆದಿಲ್ಲ, ನಾನು ಹಿಂಗೆ ಮಾಡಿದ್ದೀನಿ ಅಂತ ಹೇಳಿ. ಮತ್ತು ನೀನು ಹಣ ಕೊಟ್ಟು ಅವ್ರ ಹತ್ರ ವ್ಯವಹಾರ ಮಾಡಿಸಿಲ್ಲ ಅಂತ ಅವ್ರು ಪ್ರಮಾಣ ಮಾಡಲಿ. ನಾನು ಸಿದ್ಧ ಇದ್ದೀನಿ, ಯಾವಾಗ ಬೇಕಾದ್ರೆ ರೆಡಿ. ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯಾವ ದೇವಸ್ಥಾನಕ್ಕೆ ಕರೆದ್ರು ನಾನು ಬರ್ತೀನಿ ವೆಂಕಟಣ್ಣಪ್ಪನವರೇ. ನನ್ನ ಅಧಿಕಾರ ಅವಧಿಯಲ್ಲಿ ಏನೇ ಅಕ್ರಮ ಆಗಿರಲಿ, ನಾನು ಅದನ್ನು ನಾನು ರೆಡಿ ಇದ್ದೀನಿ ಒಪ್ಕೊಳ್ಳೋಕ್ಕೆ. ನೀನು ತಾಕತ್ತಿದ್ರೆ ನಿನ್ನ ಇದರಲ್ಲಿ ಆಗಿಲ್ಲ ಅಂತ ನೀನು ಪ್ರೂಫ್ ಮಾಡ್ಕೊಂಡು ನೋಡೋಣ. ಕೋರ್ಟಲ್ಲಿದೆ ಸ್ವಾಮಿ, ಕೋರ್ಟಿಂದ ಚೀಮಾರಿ ಹಾಕ್ಸ್ಕೊಂಡಿದ್ಯಾ ಎಲ್ಲ ಗೊತ್ತಿರಲಿ. ಸೋಮದತ್ತ ಅವ್ರು ಎಲ್ಲಿಗೆ ಹೋಗಿ ಬಂದರು ಗೊತ್ತಾ ನಿನಗೆ? ನಿಮ್ಮ ಜೊತೆಯಲ್ಲಿದ್ದಂಥ ಸೆಕ್ರೆಟರಿ ಸೋಮದತ್ತ ಅವರು ಅಧಿಕಾರನ ಮಿಸ್ಯೂಸ್ ಮಾಡಿಕೊಂಡು ಎಲ್ಲಿಗೆ ಹೋಗಿ ಬಂದವ್ರು ಗೊತ್ತಾ? ಪರಪ್ ನಗರಕ್ಕೆ ಹೋಗಿ ಬಂದವ್ರೆ ಸ್ವಾಮಿ. ಇದೇ ಕೊನೆ ಸಾಕು. ವೈಯಕ್ತಿಕ ವಿಚಾರಗಳು ಮಾತಾಡಬೇಡ್ರಿ ವೆಂಕಟಣ್ಣಪ್ಪನವರೇ. ರಾಜಕೀಯದ್ದೇನಾದರೂ ಇದ್ದರೆ ಮಾತಾಡು. ನಾನು ಪರ್ಸ್ನಲ್ ವಿಚಾರ ಮಾತಾಡಿದ್ದು ನನಗೆ ಭಾಳ ಸಿಟ್ಟು ಬಂದಿದೆ. ಇನ್ನೂ ಇದೇ ಜಾಸ್ತಿ ನಿಂದು ಹಿಸ್ಟ್ರಿ ಇನ್ನು ದಾಖಲೆ ಇಟ್ಕೊಂಡು ಮಾತಾಡ್ತೀನಿ. ಎಲ್ಲೆಲ್ಲಿ ರೂಮ್ ಬುಕ್ ಮಾಡಿದೆ, ಯಾವ್ಯಾವ ಲಾಡ್ಜ್ಗೆ ಹೋಗಿದ್ದೆ ಅಂತ ಹೇಳಬೇಕಾಗುತ್ತೆ. ಹುಷಾರು.